ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಾ ಗೋತ್ರ, ಪ್ರವರ ಮತ್ತು ಶಾಖೆಗಳಿಗೆ ಸೇರಿದ ನಿರ್ದಿಷ್ಟ ಸಂಖ್ಯೆಯ ಬ್ರಾಹ್ಮಣರಿಗೆ ಅವರು ಗೃಹಸ್ಥಾಶ್ರಮ ನೀತಿ ನಿಯಮಗಳನ್ನು ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಎಂಬ ಈ ಸ್ಮೃತಿ ಸಿದ್ಧವಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗಲೆಂದು ಒಂದು ಗ್ರಾಮದ ನೆಲ ಹೊಲಗಳನ್ನು, ಮನೆಯ ನಿವೇಶನಗಳನ್ನು ವೃತ್ತಿಗಳಾಗಿ ವಿಂಗಡಿಸಿ ಸಾಮೂಹಿಕವಾಗಿ ದಾನ ಕೊಟ್ಟಲ್ಲಿ ಅದು ಅಗ್ರಹಾರವೊಂದರ ಸೃಷ್ಟಿಯಾಯಿತೆಂದೇ ಅರ್ಥ. ಕೆಲವು ಶಾಸನಗಳಲ್ಲಿ ಈ ಪಾರಿಭಾರಿಕ ಪದವನ್ನ ಅಗ್ರಹಾರ ಎಂದು ಬರೆಯಲಾಗಿದೆ. ಅಗ್ರಹಾರದ ಮೂಲ ರೂಪ ಅಗ್ರಾಹಾರ, ಅಗ್ರ ಪ್ಲಸ್ ಆಹಾರ ಎಂದೇ ಇದ್ದಿರಬೇಕೆಂದು ಕೆಲವು ವಿದ್ವಾಂಸರ ಅಭಿಪ್ರಾಯ. ಅಷ್ಟಕ್ಕೂ ಅಗ್ರಹಾರ ಅಂದ್ರೇನು, ಅಗ್ರಹಾರದ ಉಲ್ಲೇಖ ನಮ್ಮ ಸನಾತನ ಪುರಾಣ ಕಥೆಗಳಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಗ್ರಹಾರ ಅಂದರೆ ಸಾಮಾನ್ಯವಾಗಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡಲಾದ ಹಳ್ಳಿ ಅಥವಾ ಹಳ್ಳಿಯ ಭಾಗ ಅಂತಲೇ ನಂಬಲಾಗಿದ್ರೆ, ಅಗ್ರಹಾರದ ಸಕಲ ಸ್ವಾಮ್ಯವು ಅಲ್ಲಿ ವಾಸಿಸುವ ಬ್ರಾಹ್ಮಣರಿಗೆ ಸೇರಿರ್ತಿತ್ತು. ಅಗ್ರಹಾರಗಳಲ್ಲಿ ಬ್ರಾಹ್ಮಣರ ಜೊತೆಗೆ ಇತರ ಜಾತಿಯವರು ಇರ್ತಿದ್ರು. ಅಗ್ರಹಾರಗಳಲ್ಲಿ ವಾಸ ಮಾಡುವ ಜನಗಳಿಗೆ ಮಹಾಜನಗಳೆಂದು ಹೆಸರಿತ್ತು. ಇವರೆಲ್ಲರೂ ಅನೇಕ ಪ್ರದೇಶಗಳ, ಗ್ರಾಮಗಳ, ಘಟಕಗಳ ಆಡಳಿತದ ವಿಷಯವನ್ನ ನೋಡಿಕೊಳ್ತಿದ್ರು. ಅಗ್ರಹಾರಗಳು ಭಾರತದಾದ್ಯಂತ ಇದ್ದಿದ್ದರೂ ಕೂಡ ಹೆಚ್ಚಿನ ಅಗ್ರಹಾರಗಳು ಆಂಧ್ರ ಮತ್ತು ಕರ್ನಾಟಕಗಳಲ್ಲಿ ವಿಶೇಷವಾಗಿದ್ದುವೆಂದು ಶಾಸನಗಳಿಂದ ತಿಳಿದು ಬರುತ್ತೆ. ಆದರೆ ಶಾಸನಗಳಲ್ಲಿ ಮಾತ್ರವಲ್ಲ, ಅಗ್ರಹಾರದ ಮೊದಲ ಉಲ್ಲೇಖ ನಮಗೆ ಸಿಗುವುದು ಮಹಾಭಾರತದಲ್ಲಿ. ಮಹಾಭಾರತದ ಆದಿಪರ್ವದ 130ನೇ ಅಧ್ಯಾಯದಲ್ಲಿ ದ್ರೋಣನು ಪರಶುರಾಮನನ್ನ ಕುರಿತು ಹೀಗೆ ಹೇಳ್ತಾನೆ: ಅಹಂ ಧನಮನಂತಂ ಹಿ ಪ್ರಾರ್ಥಯೇ ವಿಪುಲವ್ರತ. ಅಂದ್ರೆ, ಮಹಾವ್ರತಗಳನ್ನ ಪಾಲನೆ ಮಾಡುವ ಮಹರ್ಷಿಯೇ, ನಾನು ನಿನ್ನಲ್ಲಿರುವ ವಿಪುಲವಾದ ಧನವನ್ನ ಪ್ರಾರ್ಥಿಸುವೆನು ಎಂದು ದ್ರೋಣ ಹೇಳುವಾಗ ಅದಕ್ಕೆ ಪರಶುರಾಮನು ಹೀಗೆ ಹೇಳ್ತಾನೆ: ದ್ರೋಣ, ಈಗ ಕಾಲ ಮಿಂಚಿ ಹೋಯಿತು. ನನ್ನಲ್ಲಿದ್ದ ಚಿನ್ನ, ವಜ್ರ, ವೈಡೂರ್ಯಾದಿಗಳೆಲ್ಲವನ್ನೂ ನಾನು ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟೆ. ಹಾಗೆ ಬೇರೆ ಬೇರೆ ನಗರಗಳಿಂದಲೂ ಪಟ್ಟಣಗಳನ್ನು, ಅಗ್ರಹಾರ ಮತ್ತು ಗ್ರಾಮಗಳನ್ನು ಹೊಂದಿದ ಸಮುದ್ರಾಂತವಾದ ಭೂಮಿಯನ್ನೇ ಕಶ್ಯಪನಿಗೆ ದಾನವಾಗಿ ಕೊಟ್ಟುಬಿಟ್ಟೆ. ಆದರೆ ಯಾಚಕನಾಗಿ ಬಂದಿರುವ ನಿನಗೆ ನನ್ನಲ್ಲಿ ಏನೂ ಇಲ್ಲವೆಂದು ಹೇಳುವ ಇಚ್ಛೆ ಇಲ್ಲ. ನನ್ನಲ್ಲಿ ಇನ್ನೂ 2 ವಸ್ತುಗಳು ಯಾರಿಂದಲೂ ಅಯಾಚಿತವಾಗಿ ಹಾಗೆಯೇ ಉಳಿದಿವೆ ಎಂದು ಹೇಳುವಾಗ ಅಗ್ರಹಾರದ ಉಲ್ಲೇಖ ಸಿಗುತ್ತೆ. ಇನ್ನು ವನಪರ್ವದ 68ನೇ ಅಧ್ಯಾಯದಲ್ಲಿ ನಲೋಪಾಖ್ಯಾನ ಪರ್ವದ ಸಂದರ್ಭದಲ್ಲಿ ವಿದರ್ಭದ ಭೀಮರಾಜನು ದುಃಖದಿಂದ ನಲ ದಮಯಂತಿಯರನ್ನ ಹೇಗಾದ್ರೂ ಮಾಡಿ ತನ್ನ ರಾಜ್ಯಕ್ಕೆ ಕರೆತರಬೇಕೆಂಬ ಆಶಯದಿಂದ ಗೂಢಚರ್ಯೆಯಲ್ಲಿ ನಿಷ್ಣಾತರಾದ ಬ್ರಾಹ್ಮಣರನ್ನ ತನ್ನ ಅರಮನೆಗೆ ಕರೆಸಿ ಅವರಿಗೆ ಕೈತುಂಬ ಹಣವನ್ನು ಕೊಟ್ಟು ಹೀಗೆ ಹೇಳ್ತಾನೆ: ಬ್ರಾಹ್ಮಣೋತ್ತಮರೇ, ನೀವು ಈ ಕೂಡಲೇ ದೇಶ ವಿದೇಶಗಳಲ್ಲಿ ಸುತ್ತಿ ನಲ ದಮಯಂತಿಯರು ಎಲ್ಲಿದ್ದಾರೆ ಎಂದು ತಿಳಿಯಿರಿ. ನಲ ದಮಯಂತಿಯರಿರುವ ಸ್ಥಳವನ್ನು ತಿಳಿದು ಅವರನ್ನ ನಮ್ಮ ದೇಶಕ್ಕೆ ಕರೆತರಲು ನಿಮ್ಮಲ್ಲಿ ಯಾರು ಸಮರ್ಥರಾಗಿರುವಿರೋ ಅವರಿಗೆ ನಾನು 1,000 ಗೋವುಗಳನ್ನು, ಅಗ್ರಹಾರಗಳನ್ನು, ನಗರ ಸದೃಶ್ಯವಾದ ಗ್ರಾಮಗಳನ್ನು ಬಹುಮಾನವಾಗಿ ಕೊಡುವೆನು. ಒಂದು ವೇಳೆ ನಲ ದಮಯಂತಿಯರನ್ನ ಕರೆತರಲಾಗದಿದ್ದರೂ ಅವರಿಬ್ಬರು ಇರುವ ಸ್ಥಳವನ್ನಾದರೂ ತಿಳಿದು ಬಂದವರು ನನ್ನಿಂದ 1,000 ಗೋವುಗಳನ್ನ ಬಹುಮಾನ ರೂಪಕವಾಗಿ ಪಡೆಯುತ್ತಾರೆ ಎಂದು ಹೇಳ್ತಾನೆ. ವನಪರ್ವದ 188ನೇ ಅಧ್ಯಾಯದಲ್ಲಿ ಪರಶುರಾಮನ ಕುರಿತಾದ ಕಥೆಯಲ್ಲಿ ಆಲದೆಲೆಯ ಮೇಲಾಡುತ್ತಿದ್ದ ಮಗುವಿನ ಹೊಟ್ಟೆಯಲ್ಲಿ ಬ್ರಹ್ಮಾಂಡವನ್ನೇ ಕಂಡೆನು. ಧರ್ಮಪುತ್ರನೇ, ಅಗ್ರಹಾರ, ಗ್ರಾಮ, ಪಟ್ಟಣ, ರಾಜಧಾನಿ, ಅನೇಕಾನೇಕ ದೇಶಗಳು, ಗಿರಿ, ದುರ್ಗ, ಪರ್ವತಗಳು ಎಲ್ಲವನ್ನು ನಾನು ಅಲ್ಲಿ ಸಂದರ್ಶಿಸಿದೆ. ಗಂಗಾ, ಶತದ್ರು, ಸೀತಾ, ಯಮುನಾ, ಕೌಶಿಕಿ, ಚರ್ಮತಿ, ವೇತ್ರವತಿ, ಚಂದ್ರಭಾಗ, ಸರಸ್ವತಿ, ಸಿಂಧು, ವಿಪಾಶ, ಗೋದಾವರಿ, ವಸ್ವೋಕಸಾರ, ನಲಿನಿ, ನರ್ಮದಾ, ವೇಣ, ಸುವೇಣ, ಕೃಷ್ಣವೇಣ, ಹಿರಾಮ, ಮಹಾನದಿ, ವಿತಸ್ಥ, ಕಾವೇರಿ, ಶೋಣ, ವಿಶಲ್ಯ, ಕಿಂಪುನ ಮೊದಲಾದ ಈ ಪೃಥ್ವಿಯಲ್ಲಿ ಶುಭ ಜಲದಿಂದ ಕೂಡಿದ್ದ ನದಿ ನದಗಳೆಲ್ಲವನ್ನೂ ಆ ಶಿಶುವಿನ ಉದರದಲ್ಲಿಯೇ ಸಂದರ್ಶಿಸಿದೆನು ಎಂಬ ಉಲ್ಲೇಖ ಸಿಗುತ್ತೆ. ಅನುಶಾಸನ ಪರ್ವದ 67ನೇ ಅಧ್ಯಾಯದ ದಾನ ಧರ್ಮ ಪರ್ವದಲ್ಲಿ ಬರುವ ಯಮಧರ್ಮ ಬ್ರಾಹ್ಮಣರ ಸಂವಾದದಲ್ಲಿ ತಿಲಾನಾಂ ಕೀದೃಶಾಂ ದಾನಮಥ ದೀಪಸ್ಯ ಚೈವಹಿ ಅನ್ನನಾಂ ವಾಸಸಾಂ ಚೈವ ಭೂಯ ಏವ ಬ್ರವಿಹೀಮೆ ಎಂದಿದೆ. ಅಂದ್ರೆ, ಭೀಷ್ಮ ಪಿತಾಮಹ, ತಿಲದಾನ ಮಾಡಿದರೆ ಯಾವ ಫಲವಿದೆ? ದೀಪದಾನ, ಅನ್ನದಾನ ಮತ್ತು ವಸ್ತ್ರದಾನಗಳಿಗೆ ಯಾವ ಫಲಗಳೆಂಬುದನ್ನ ಪುನಃ ಹೇಳು ಎಂದಾಗ ಭೀಷ್ಮನು ಹೀಗೆ ಹೇಳ್ತಾನೆ: ಯುಧಿಷ್ಠಿರ, ಈ ವಿಷಯದಲ್ಲಿ ಹಿಂದೆ ಒಬ್ಬ ಬ್ರಾಹ್ಮಣನಿಗೂ ಯಮಧರ್ಮನಿಗೂ ನಡೆದ ಪುರಾತನವಾದ ಇತಿಹಾಸ ರೂಪವಾದ ಸಂವಾದವನ್ನ ವಿದ್ವಾಂಸರು ಹೀಗೆ ಉದಾಹರಿಸುತ್ತಾರೆ:
ಗಂಗಾ ಮತ್ತು ಯಮುನೆಯರ ಮಧ್ಯಭಾಗದಲ್ಲಿ ಯಾಮುನಾ ಪರ್ವತದ ಕೆಳಭಾಗದಲ್ಲಿ ಬ್ರಾಹ್ಮಣರ ದೊಡ್ಡದಾದ ಅಗ್ರಹಾರವಿತ್ತು. ಪರ್ಣಶಾಲಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದ ಆ ಗ್ರಾಮವು ಅತ್ಯಂತ ರಮಣೀಯವಾಗಿತ್ತು. ಅಲ್ಲಿ ವಿದ್ವಾಂಸರಾದ ಅನೇಕ ಬ್ರಾಹ್ಮಣರು ವಾಸವಾಗಿದ್ದರು. ಒಮ್ಮೆ ಯಮರಾಜನು ಕಪ್ಪಾದ ವಸ್ತ್ರವನ್ನುಟ್ಟಿದ್ದ, ಕೆಂಗಣ್ಣನಾಗಿದ್ದ, ಮೇಲ್ಮುಖವಾದ ರೋಮಗಳುಳ್ಳವನಾಗಿದ್ದ, ಕಾಗೆಯ ಕಾಲುಗಳಿಗೆ ಮತ್ತು ಕಣ್ಣುಗಳಿಗೆ ಮತ್ತು ಮೂಗಿಗೆ ಸಮಾನವಾದ ಮೊಣಕಾಲುಗಳನ್ನ, ಕಣ್ಣುಗಳನ್ನ, ಮೂಗನ್ನ ಹೊಂದಿದ್ದ ತನ್ನ ದೂತನಿಗೆ ಹೇಳಿದ, ನೀನು ಭೂಲೋಕದಲ್ಲಿ ಗಂಗಾ ಮತ್ತು ಯಮುನೆಯರ ಮಧ್ಯದಲ್ಲಿರುವ ಬ್ರಾಹ್ಮಣರ ಅಗ್ರಹಾರಕ್ಕೆ ಹೋಗು. ಅಲ್ಲಿರುವ ಅಗಸ್ತ್ಯ ಗೋತ್ರೋದ್ಭವನಾದ ಅಗಸ್ತ್ಯ ಶರ್ಮಾ ಎಂಬ ಹೆಸರಿನ ಶಮಪಾರಾಯಣನಾದ, ವಿದ್ವಾಂಸನಾದ, ಅಧ್ಯಾಪಕನಾದ, ಉತ್ತರೀಯವನ್ನ ಹೊದ್ದುಕೊಳ್ಳದಿರುವ ಬ್ರಾಹ್ಮಣನನ್ನ ಇಲ್ಲಿಗೆ ಕರೆದುಕೊಂಡು ಬಾ. ಆದರೆ ಅದೇ ಗ್ರಾಮದಲ್ಲಿಯೇ ಅವನಿಗೆ ಅನುರೂಪನಾದ ಮತ್ತೊಬ್ಬ ಬ್ರಾಹ್ಮಣನು ಇದ್ದಾನೆ. ಅವನು ಕೂಡ ಅಗಸ್ತ್ಯ ಶರ್ಮನ ಗೋತ್ರದವನೇ ಆಗಿದ್ದಾನೆ. ಅವನ ಮನೆಯು ನಾನು ಹೇಳಿದ ಅಗಸ್ತ್ಯ ಶರ್ಮನ ಮನೆಯ ಪಕ್ಕದಲ್ಲಿಯೇ ಇದೆ. ಗುಣ, ವೇದಾಧ್ಯಯನ ಮತ್ತು ಕುಲಗಳಲ್ಲಿಯೂ ಅವನಿಗೆ ಸದೃಶ್ಯನಾಗಿಯೇ ಇದ್ದಾನೆ. ಅವನಿಗಿರುವಷ್ಟೇ ಮಕ್ಕಳು ಅವನಿಗೂ ಇವೆ. ಆಚಾರ ವ್ಯವಹಾರಗಳಲ್ಲಿಯೂ ಧೀಮಂತನಾದ ಆ ಅಗಸ್ತ್ಯ ಶರ್ಮನಿಗೆ ಇವನು ಸಮಾನನಾಗಿಯೇ ಇದ್ದಾನೆ. ಆದರೆ ನೀನು ಅವನನ್ನ ಮಾತ್ರ ಕರೆತರಬೇಡ. ನಾನು ಹೇಳಿದ ವಸ್ತ್ರದಿಂದ ಅನಾವೃತನಾಗಿರುವ ಅಗಸ್ತ್ಯ ಶರ್ಮನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ, ಏಕೆಂದರೆ ನಾನು ಅವನನ್ನ ಸತ್ಕರಿಸಬೇಕಾಗಿದೆ ಎಂದು ಅಗ್ರಹಾರದ ಉಲ್ಲೇಖವಿದೆ. ಆಶ್ರಮ ವಾಸಿಕ ಪರ್ವದಲ್ಲಿ ಧೃತರಾಷ್ಟ್ರನು ಬ್ರಾಹ್ಮಣರಿಗೆ ವಾಸ ಮಾಡಲು ಯೋಗ್ಯವಾಗಿದ್ದ ಅಗ್ರಹಾರಗಳನ್ನ ದಾನವಾಗಿ ಕೊಡ್ತಿದ್ದ. ಮತ್ತು ಪೃಥ್ವಿನಾಥನಾದ ಪಾಂಡುಪುತ್ರನಾದ ಯುಧಿಷ್ಠಿರನು ಹಿಂದಿನ ರಾಜರಿಂದ ಬ್ರಾಹ್ಮಣರಿಗೆ ದಾನ ರೂಪವಾಗಿ ಮತ್ತು ಪುರಸ್ಕಾರ ರೂಪವಾಗಿ ಅರ್ಪಿಸಲ್ಪಟ್ಟಿರುವ ಅಗ್ರಹಾರಗಳನ್ನು ಮತ್ತು ಗ್ರಾಮಗಳನ್ನು ರಕ್ಷಿಸಿಕೊಂಡು ಬರುತ್ತಿದ್ದ ಎಂದು ಆಶ್ರಮ ವಾಸಿಕ ಪರ್ವದಲ್ಲಿ ಉಲ್ಲೇಖವಾಗಿದೆ. ಯುಧಿಷ್ಠಿರನ ರಾಜ್ಯ ಹಲವಾರು ಬಗೆಯ ರತ್ನಗಳಿಗೆ ಹೆಸರುವಾಸಿಯಾಗಿತ್ತು. ಉಂಬಳಿಯಾಗಿ ಕೊಡಲು ಸಿದ್ಧವಾಗಿದ್ದ ಗ್ರಾಮ ಮತ್ತು ಅಗ್ರಹಾರಗಳೇ ಸಮುದ್ರ ದ್ವೀಪಗಳಂತಿದ್ವು. ಮಣಿ ಮತ್ತು ಸುವರ್ಣಗಳೆಂಬ ನೀರಿನಿಂದ ಆ ಸಮುದ್ರವು ತುಂಬಿತ್ತಿತ್ತು. ಧೃತರಾಷ್ಟ್ರ ರೂಪಿಯಾದ ಚಂದ್ರನ ಉದಯವಾದೊಡನೆಯೇ ದಾನ ಯಜ್ಞ ರೂಪವಾದ ಆ ಸಮುದ್ರವು ಉಕ್ಕಿ ಹರಿದು ಜಗತ್ತನ್ನೇ ಮುಳುಗಿಸಿತು. ಹೀಗೆ ಧೃತರಾಷ್ಟ್ರ ರಾಜ ಪುತ್ರ ಪೌತ್ರರಿಗೂ ಪಿತೃಗಳಿಗೂ ಶ್ರಾದ್ದವನ್ನ ಮಾಡಿದ್ದನಲ್ಲದೆ ತನ್ನ ಮತ್ತು ಗಾಂಧಾರಿಯ ಪರಲೋಕ ಪ್ರಾಪ್ತಿಗಾಗಿಯೂ ಅನೇಕಾನೇಕ ವಿಧವಾದ ದಾನಗಳನ್ನು ಕೊಟ್ಟ. 26ನೇ ಅಧ್ಯಾಯ ಆಶ್ರಮ ವಾಸ ಪರ್ವದಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡವರ ಸಂಭಾಷಣೆ ಬರುತ್ತೆ. ಯುಧಿಷ್ಠಿರ ಮಹಾಭಾವೋ ಕಚ್ಚಿತ್ವಂ ಕುಶಲೋಹ್ಯಸಿ ಸಹಿತೋ ಭ್ರಾತುರ್ಭಿಹಿ ಸರ್ವೈಹಿ ಪೌರಜಾನ ಪದೈಸ್ತತಾ ಎಂದಿದೆ. ಅಂದರೆ ಯುಧಿಷ್ಠಿರ, ನೀನು ನಿನ್ನ ತಮ್ಮಂದಿರೊಡನೆಯೂ ಮತ್ತು ನಗರ ಮತ್ತು ಜನಪದಗಳ ಪ್ರಜೆಗಳೊಡನೆಯೂ ಸಂತೋಷದಿಂದಿರುವೆಯಾ ಎಂದು. ಬ್ರಾಹ್ಮಣ ಅಗ್ರಹಾರೈರ್ವ ಯಥಾ ವದನು ಪಶ್ಯಸಿ ಕಚ್ಚಿತೆ ಪರಿತುಷ್ಯಂತಿ ಶೀಲೇನ ಭರತ ವರ್ಷಭ ಎಂದು ಉಲ್ಲೇಖಿತವಾಗಿದೆ. ಅಂದರೆ ಬ್ರಾಹ್ಮಣರನ್ನ ಅಗ್ರಹಾರಾದಿಗಳ ಉಂಬಳಿಯಿಂದ ಯಥೋಚಿತವಾಗಿ ಕಾಣುತ್ತಿರುವೆಯಲ್ಲವೇ ಎಂದು ಅಗ್ರಹಾರಗಳ ಉಲ್ಲೇಖ ಮಹಾಭಾರತದ ಅನೇಕ ಕಡೆ ಬರುತ್ತೆ. ಕರ್ನಾಟಕದಲ್ಲಿ ಅಗ್ರಹಾರಗಳು 5ನೇ ಶತಮಾನದಲ್ಲಿಯೇ ಕಂಡುಬಂದು 19ನೇ ಶತಮಾನದವರೆಗೂ ಕರ್ನಾಟಕ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಸಹಾಯಕವಾಗಿದ್ದವು. ಮುಖ್ಯವಾಗಿ ಇವು ವಿದ್ಯಾಭ್ಯಾಸದ ಬೆಳವಣಿಗೆಗೆ ಮಹತ್ತರವಾದ ಸಹಾಯ ಮಾಡಿವೆ. ಅಗ್ರಹಾರದ ಮಹಾಜನಗಳು ಯಮ, ನಿಯಮ, ಸ್ವಾಧ್ಯಾಯ, ಧ್ಯಾನ, ಧಾರಣ, ಮೌನ, ಅನುಷ್ಠಾನ, ಜಪ, ಸಮಾಧಿ ಮುಂತಾದವುಗಳಲ್ಲಿ ನಿಷ್ಣಾತರಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸುತ್ತಿದ್ರು. ತಿಳಿವಳ್ಳಿ ಅಗ್ರಹಾರದ ಮಹಾಜನಗಳು 4 ವೇದಗಳು, ವೈಶೇಷಿಕೆ, ನ್ಯಾಯ, ಸಾಂಖ್ಯ, ಲೋಕಾಯತ, ಮೀಮಾಂಸ, ಬೌದ್ಧ ಮತ್ತು ಜೈನ ಶಾಸ್ತ್ರಗಳನ್ನು ಬಲ್ಲವರಾಗಿಯೂ ತರ್ಕ, ವ್ಯಾಕರಣ, ಇತಿಹಾಸ, ಮಹಾಭಾರತ, ಕಾಮಶಾಸ್ತ್ರ, ನಾಟಕ, ಗಣಿತ ಮುಂತಾದ ವಿಷಯಗಳಲ್ಲಿ ಪರಿಣಿತರಾಗಿಯೂ ಇದ್ದರೆಂದು ತಿಳಿಯುತ್ತೆ. ಪ್ರಾಚೀನ ಗ್ರಂಥಗಳಲ್ಲಿ ಬಳ್ಳಿಗಾವೆ, ತಿಳಿವಳ್ಳಿ, ಸಾಲೊತ್ತಗಿ, ಕಲಶ ಮುಂತಾದ 100 ಅಗ್ರಹಾರಗಳು ವಿದ್ಯಾ ಕೇಂದ್ರಗಳಾಗಿ ವಿಶ್ವವಿದ್ಯಾನಿಲಯಗಳ ಸ್ಥಾನಗಳಾಗಿದ್ದವು. ಅಗ್ರಹಾರಗಳ ಮಹಾಜನಗಳು ಧಾರ್ಮಿಕ ಮತ್ತು ಜನೋಪಯೋಗಿ ಕಾರ್ಯಗಳಲ್ಲಿಯೂ ಸಾಕಷ್ಟು ಆಸಕ್ತಿಯನ್ನು ವಹಿಸುತ್ತಿದ್ದರು. ದೇವಾಲಯಗಳ ಆಡಳಿತ, ಕೆರೆ ಕಟ್ಟೆಗಳ ನಿರ್ಮಾಣ, ವಿಶೇಷ ಸಂದರ್ಭಗಳಲ್ಲಿ ನ್ಯಾಯ ನಿರ್ಣಯ ಮುಂತಾದ ಕೆಲಸಗಳನ್ನು ನೋಡಿಕೊಳ್ತಿದ್ರು. ಒಟ್ಟಿನಲ್ಲಿ ಅಗ್ರಹಾರಗಳು ಪ್ರಾಚೀನ ಕರ್ನಾಟಕದಲ್ಲಿ ಬಹು ಉಪಯುಕ್ತವಾದ ಮತ್ತು ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿದ್ದವೆಂದು ಹೇಳಬಹುದು. ಅಗ್ರಹಾರವೆಂದರೆ ತೆರಿಗೆಯಿಂದ ಮುಕ್ತಗೊಳಿಸಿದ ಬ್ರಾಹ್ಮಣರ ವಸತಿ ಸ್ಥಾನ. ಬ್ರಹ್ಮಪುರಿ ಮತ್ತು ಚತುರ್ವೇದಿ ಮಂಗಳ ಎಂಬುದು ಇದರ ಪರ್ಯಾಯ ಪದಗಳು.
ವೇದ, ಶಾಸ್ತ್ರ, ಪುರಾಣ, ಪೌರೋಹಿತ್ಯ, ಯಜ್ಞಯಾಗ, ಆಗಮ, ಜ್ಯೋತಿಷ್ಯ ಅಲ್ಲದೆ ಇನ್ನೂ ಹಲವಾರು ವಿದ್ಯೆಗಳಲ್ಲಿ ಪರಿಣತಿ ಪಡೆದ ಬ್ರಾಹ್ಮಣರನ್ನು ಇಲ್ಲಿ ನೆಲೆ ನಿಲ್ಲಿಸಿ ಅವರವರ ಅರ್ಹತೆಗೆ ತಕ್ಕಂತೆ ಅನುಕೂಲತೆಗಳನ್ನ ಅಂದರೆ ನಿವೇಶನ, ಮನೆ, ಭೂಮಿ, ಆದಾಯ, ಸಂಬಳ ಒದಗಿಸಿ ಅವರಿಗೆ ಹಲವು ಕರ್ತವ್ಯಗಳನ್ನು ವಹಿಸಿಕೊಡಲಾಗ್ತಿತ್ತು. ಇಂಥವರು ತಮ್ಮ ಕುಟುಂಬದೊಡನೆ ಇಲ್ಲಿ ವಾಸಿಸ್ತಿದ್ರು. ಇವರಲ್ಲಿ ಹಿರಿಯರು, ಜ್ಞಾನಿಗಳು ಆದವರನ್ನ ಹಿರಿಯ ಮಹಾಜನರು ಎಂದು, ಎರಡನೆಯ ಹಂತದಲ್ಲಿದ್ದವರನ್ನ ಮಹಾಜನರೆಂದು ಗುರುತಿಸಲಾಗ್ತಿತ್ತು. ಆದರೆ ಬ್ರಾಹ್ಮಣರೆಲ್ಲರೂ ಮಹಾಜನರಾಗುತ್ತಿರಲಿಲ್ಲ. ಅಲ್ಲದೆ ಅಗ್ರಹಾರದಲ್ಲಿ ಬ್ರಾಹ್ಮಣರು ಮಾತ್ರ ವಾಸಿಸುತ್ತಿರಲಿಲ್ಲ. ಅಗ್ರಹಾರವು ಪ್ರಮುಖವಾಗಿ ಬ್ರಾಹ್ಮಣರ ವಸತಿ ಸ್ಥಾನವಾಗಿದ್ದರೂ ಕೂಡ ಅನೇಕ ಬಗೆಯ ಆಡಳಿತ ಮತ್ತು ಪರಿಚಾರ ವರ್ಗಗಳಿಗೆ ಇಲ್ಲಿ ಅನುಭವವಿರುತ್ತಿತ್ತು. ಬ್ರಾಹ್ಮಣರಲ್ಲಿ ಮಹಾಜನರಲ್ಲದೆ ಆಚಾರ್ಯರು, ಪುರಾಣಿಕರು, ಆಗಮಿಕರು, ಮಾಂತ್ರಿಕರು, ಸ್ಥಾನಿಕರು, ಮೀಮಾಂಸಕಾರರು, ತಾರ್ಕಿಕರು, ವ್ಯಾಕರಣಕಾರರು ಮತ್ತು ನಂಬಿಗಳು ಎಂಬ ವರ್ಗಗಳಿದ್ವು. ಗುಪ್ತರ ಕಾಲದ ನಂದಪುರ ತಾಮ್ರಶಾಸನದ ಮೊದಲ ಸಾಲಿನ ಆರಂಭವೇ ಸ್ವಸ್ತ್ಯಂಬಿಲ ಗ್ರಾಮಾಗ್ರಹಾರಾತ್ ವಿಶ್ವ ಸಮಧೀಕರಣಾಂ ಎಂದು ಬರುತ್ತೆ. ಅಲ್ಲಿನ ಗ್ರಾಮವೊಂದನ್ನ ಬ್ರಾಹ್ಮಣರಿಗೆ ಮತ್ತು ಉಳಿದ ಜನರಿಗೆ ಅಗ್ರಹಾರವಾಗಿ ಕೊಟ್ಟದ್ದು ಲಿಖಿತವಾಗಿದೆ. ಬುಧಗುಪ್ತನ ಬಿಹಾರದ ಸ್ತಂಭಶಾಸನದ 28ನೇ ಸಾಲಿನಿಂದ ಆರಂಭವಾಗುವ ವಣಿಜಕ, ಪಾಡಿತಾರಿಕ, ಅಗ್ರಹಾರಿಕ, ಶೌಲ್ಕಿಕ, ಗೌಲ್ಮಿಕ ಎಂದು ಅಗ್ರಹಾರವನ್ನ ಕುರಿತು ಹೇಳಲಾಗಿದೆ. ಆ ಅಗ್ರಹಾರದಲ್ಲಿ ವ್ಯಾಪಾರಿಗಳು, ಶುಲ್ಕವನ್ನು ವಸೂಲು ಮಾಡುವ ಆಸ್ಥಾನಿಗರು, ಮರದ ವ್ಯವಹಾರ ನೋಡಿಕೊಳ್ಳುವ ಜನ ಎಲ್ಲರ ವಸತಿಗಾಗಿ ಅಗ್ರಹಾರವನ್ನ ನಿರ್ಮಿಸಿದ ಮಾಹಿತಿ ದೊರಕುತ್ತೆ. ಕಳಿಂಗದ ದೊರೆ ಅನಂತವರ್ಮನ ಸಿರಿಪುರಂ ತಾಮ್ರಶಾಸನದ 9ನೇ ಸಾಲಿನಲ್ಲಿ ಪೂರ್ವ ಮೇವಾಗ್ರಹಾರ ಎಂದು ಬರುತ್ತೆ. ಆ ಶಾಸನದಲ್ಲಿ ಮುಂದುವರಿದು ಇದಾನೀಂ ಅಸ್ಮಾಭಿಹಿ ಪುಣ್ಯ ಆಯುರ್ಯಾಶಾಸಾಂ ಅಭಿವೃದ್ಧಿಯೇ ಯಜನ ಯಾಜನ ಯಾಜನಾಧ್ಯಾಯ ಅಧ್ಯಾಪನಃ ಎಂದು ಬರುತ್ತೆ. ಅಂದರೆ ಅಗ್ರಹಾರವನ್ನ ಯಾತಕ್ಕಾಗಿ ನಿರ್ಮಿಸುತ್ತಿದ್ದರು ಮತ್ತು ಅಲ್ಲಿನ ವಸತಿ ಯಾವ ರೀತಿ ಎನ್ನುವುದು ತಿಳಿಯುತ್ತೆ. ಸುಮಾರು 6-7ನೇ ಶತಮಾನದ ಇಂದ್ರವರ್ಮನ ಅಂತವರಂ ಶಾಸನದಲ್ಲಿ ತೋಟವಾಟಿಕ ಗ್ರಾಮವನ್ನ ಎಲ್ಲ ಕುಟುಂಬದವರಿಗಾಗಿ ಪುಣ್ಯ ಆಯುರ್ ಐಶ್ವರ್ಯಾಭಿವೃದ್ಧಿಯೇ ಅಂದೋರಕಾಗ್ರಹ ವಸ್ತವ್ಯೇಭ್ಯೋ ನಾನಗೋತ್ರೋ ಬೃಹಚ ಚರಣ ಬ್ರಹ್ಮಚಾರಿಭ್ಯ ಎಂದು ಬರುತ್ತೆ. ಅಂದರೆ ತನ್ನ ಸೇವಕ ವರ್ಗದವರಿಗೂ ಮತ್ತು ಬೇರೆ ಬೇರೆ ಗೋತ್ರದ ಬ್ರಾಹ್ಮಣರಿಗೆ ಮತ್ತು ಬ್ರಹ್ಮಚಾರಿಗಳ ವಸತಿಗೆ ಅಗ್ರಹಾರವನ್ನ ನಿರ್ಮಿಸಿದ ಎಂದು ತಿಳಿದು ಬರುತ್ತೆ. ಕನ್ನಡ ನಾಡಿನಲ್ಲಿಯೂ ಕೂಡ ಅಗ್ರಹಾರವನ್ನ ನಿರ್ಮಿಸಲಾಗಿತ್ತು. ಶಿಕಾರಿಪುರ ತಾಲೂಕಿನ ಗ್ರಾಮದಲ್ಲಿ ಬಾದಾಮಿ ಚಾಲುಕ್ಯ ಪುಲಕೇಶಿಯು ಸುಮಾರು 640ನೇ ಇಸವಿಯಲ್ಲಿ ಅಗ್ರಹಾರ ನಿರ್ಮಿಸಿದ ದಾಖಲೆ ಮೊದಲು ಸಿಗುತ್ತೆ. ಸ್ವಸ್ತಿ ಶ್ರೀ ಅನಾದಿತೋ ಅಗ್ರಹಾರ ಎಂದು ಶಾಸನ ಆರಂಭವಾಗುತ್ತೆ. ಆಮೇಲೆ ಅಂದರೆ ಬಾದಾಮಿ ಚಾಲುಕ್ಯ 2ನೇ ಪುಲಕೇಶಿ ಸುಮಾರು 7ನೇ ಶತಮಾನದ ಶಾಸನದ 6ನೇ ಸಾಲಿನಲ್ಲಿ ಆ ಮಾರ್ಗಮೆ ಕೊಟ್ಟಾರ್ ಅಂತೋಸಲೆ ಬಾಣರಾಜರ ವಿಷಯದ ಅಗ್ರಹಾರಂಗಳಂತೆ ಎಂದು ಬರುತ್ತೆ. ನೊಳಂಬರ ಕಾಲದಲ್ಲಿ ಪಲ್ಲವ ವೀರ ಮಹೇಂದ್ರ ನೊಳಂಬಾದಿರಾಜ ಸುಮಾರು 890ರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಆವನಿ ರಾಮೇಶ್ವರ ದೇವಾಲಯದ ದಕ್ಷಿಣದ ಮಹಾದ್ವಾರದ ಬಳಿಯಲ್ಲಿರುವ ಶಿಲೆಯಲ್ಲಿ ಶ್ರೀ ವಧುಧರೆ ಪೇಳಲ್ಚೆ ರಾವನಿಪಂ ಗಗ್ರ ಮಹಿಷಿ ಭುವನಾಂಬಿಕೆ ವಾಗ್ದವಿ ಯರದೊರೆ ಎನಿಸಿದ ದೀವಬ್ಬರಸಿ ಯರದೊರೆಗೇಳ್ದಿರ್ ಪೇಳಿರೊಳರೆ ಅತಿಶಯ ಮಾಗೆತ್ತಮ್ಮ ಪೆಸರೊಳೆ ತತ್ಪ ತಿನಾಮದಿಂ ಯಶೋಜಿತ ಮಿನಿಪಗ್ರಹಾರ ಮ ವಿನಾಶಮಸ್ಯಮೆ ಮಾಡಿ ರಾಜ್ಯದೋಳು ಎಂದು ಅಗ್ರಹಾರವನ್ನ ದಾನ ಕೊಟ್ಟ ಬಗ್ಗೆ ಉಲ್ಲೇಖಿಸಲಾಗಿದೆ. ಕನ್ನಡ ನಾಡಿನಲ್ಲಂತೂ ಅದೆಷ್ಟು ಅಗ್ರಹಾರ ನಿರ್ಮಿಸಲಾಗಿತ್ತೋ ಅದು ಲೆಕ್ಕ ಸಿಗದಷ್ಟು. ಅಗ್ರಹಾರವೆನ್ನುವುದು ಕೇವಲ ಬ್ರಾಹ್ಮಣರ ವಸತಿ ಮಾತ್ರವಾಗಿರದೆ ಅದು ವಿದ್ಯಾಕೇಂದ್ರವೆನಿಸಿ ರಾಜ್ಯ ಪರಿವಾರದ ಎಲ್ಲರೂ ನೆಲೆಗೊಳ್ಳಲು ಅನುಕೂಲವಾಗುವಂತಹ ನೆಲೆ ಎಂಬುದು ಸ್ಪಷ್ಟವಾಗತ್ತೆ. ಕಾಲ ಬದಲಾದಂತೆ ಜನ ಮರುಳೋ ಜಾತ್ರೆ ಮರುಳೋ ಎಂಬಂತೆ ಕೇವಲ ಜಾತಿಗೆ ಸೀಮಿತಗೊಳಿಸಿದ್ದು ಕಲಿಯುಗ ಪ್ರಭಾವ ಹಾಗೂ ಜ್ಞಾನದ ಅಂಧಕಾರವಲ್ಲದೆ ಮತ್ತೇನೂ ಅಲ್ಲ. ಇವಿಷ್ಟು ಅಗ್ರಹಾರದ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.